ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ EEDSನಲ್ಲಿ ಯಾವ ರೀತಿಯಾಗಿ ನೌಕರರ ಒಂದು ಕ್ಯಾಸ್ಟನ್ನು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸರ್ಚ್ನಲ್ಲಿ EEDS ಲಾಗಿನ್ ಅಂತೇಳಿ ಸರ್ಚ್ ಮಾಡಿ. EEDS ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಸ್ಕೂಲ್ ಲಾಗಿನ್ನಲ್ಲಿ ಮಾಡಬೇಕಾಗುತ್ತೆ. ಇದನ್ನು ಸ್ಕೂಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ. ಅಲ್ಲಿ ಕಾಣ್ತಕ್ಕಂಥ ನಂಬರ್ ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ 3 ಗೆರೆಗಳೇನು ಕಾಣಿಸುತ್ತೆ ಆ 3 ಗೆರೆಗಳ ಮೇಲೆ ಟಚ್ ಮಾಡಿದರೆ ನಮಗೆ ಸೈಡ್ ಮೆನು ಓಪನ್ ಆಗುತ್ತೆ. ಈ ಸೈಡ್ ಮೆನುನಲ್ಲಿ ಟೀಚರ್ ಡೀಟೇಲ್ಸ್ ಅಂತ ಇದೆ. ಆ ಟೀಚರ್ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ಆ ಶಾಲೆಗೆ ಸಂಬಂಧಪಟ್ಟಂಥ ಶಿಕ್ಷಕರ ಹೆಸರುಗಳನ್ನು ಮತ್ತು ಅವರ ವಿವರಗಳನ್ನು ನೋಡ್ತೀವಿ. ಯಾವ ಒಂದು ಶಿಕ್ಷಕರ ವಿವರಗಳನ್ನು ಅಪ್ಡೇಟ್ ಮಾಡಬೇಕಾಗಿದೆ ಅವರ KGD ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೊಂದು ಇಂಪಾರ್ಟೆಂಟ್ ನೋಟಿಸ್ ಬರುತ್ತೆ. ಪ್ಲೀಸ್ ಅಪ್ಡೇಟ್ ಕೇಡರ್ ಗ್ರೂಪ್ ಡೀಟೇಲ್ಸ್ ಇನ್ ದ ಸರ್ವಿಸ್ ಡೀಟೇಲ್ಸ್ ಟ್ಯಾಬ್ ಬಿಫೋರ್ ಅಪ್ಡೇಟಿಂಗ್ ಕ್ಯಾಸ್ಟ್ ಡೀಟೇಲ್ಸ್ ಅಂತ. ಅದನ್ನು ಓಕೆ ಮಾಡಿ. ಅಂದರೆ ನಾವು ಮೊದಲು ಸರ್ವಿಸ್ ಡೀಟೇಲ್ಸಲ್ಲಿ ಕೇಡರ್ ಗ್ರೂಪನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಓಕೆ ಕ್ಲಿಕ್ ಮಾಡಿ. ಈಗ ನಮಗಿರ್ತಕ್ಕಂಥ ಆಪ್ಷನ್ಗಳಲ್ಲಿ ನೋಡಿ ನೋಟ್ ತೋರಿಸ್ತಾ ಇದೆ. ಅಪ್ಡೇಟ್ ಕೇಡರ್ ಗ್ರೂಪ್ ಡೀಟೇಲ್ಸ್ ಇನ್ ಸರ್ವಿಸ್ ಡೀಟೇಲ್ಸ್ ಟ್ಯಾಬ್ ಅಂತೇಳಿ ಸರ್ವಿಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಭಾಗದಲ್ಲಿ ನಾವು ನೋಡ್ಬೋದು ಸರ್ವಿಸ್ಗಳ ವಿವರಗಳನ್ನು ತೋರಿಸುತ್ತೆ. ಇಲ್ಲಿ ಇವರಿಗೆ ಅವರು ಯಾವ್ಯಾವ ಶಾಲೆಗಳಲ್ಲಿ ಸರ್ವಿಸ್ ಮಾಡಿದ್ದಾರೆ, ಯಾವ್ಯಾವ ಕೇಡ್ರಲ್ಲಿ ಸರ್ವಿಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ತೋರಿಸುತ್ತೆ. ಅದರಲ್ಲಿ ನೀವು ಪ್ರೆಸೆಂಟಿಗೆ ಯಾವುದು ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಕೇಡರ್ ಯಾವುದಿದೆ ಆಲ್ರೆಡಿ ಎಂಟ್ರಿ ಆಗಿರುತ್ತೆ. ಇನ್ನೊಮ್ಮೆ ನಾವು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ನಾವೀಗ ಪ್ರೆಸೆಂಟ್ ಕೇಡರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ವಿವರಗಳು ಓಪನ್ ಆಗುತ್ತೆ. ಬೇಸಿಕ್ ಡೀಟೇಲ್ಸನ್ನು ನೋಡ್ತೀವಿ. ಅದಾದ ನಂತರ ಸರ್ವಿಸ್ ಡೀಟೇಲ್ಸ್ ಇದೆ. ಈ ಸರ್ವಿಸ್ ಡೀಟೇಲ್ಸಲ್ಲಿ ಯಾವ್ಯಾವ ಅಂಶಗಳು ಬಿಟ್ಟು ಹೋಗಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಎಡಿಟ್ ಮಾಡ್ತಾ ಇರ್ತಕ್ಕಂಥದ್ದು ಕೇಡರನ್ನು. ಸರ್ವಿಸ್ ಟೈಪ್ ಇದೆ ಟೀಚಿಂಗ್ ಸ್ಟಾಫ್ ಅಂತ. ಟೈಪ್ ಆಫ್ ಸರ್ವಿಸ್ ಸ್ಕೂಲ್ ಇರುತ್ತೆ. ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. CRCಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಕೂಲ್ ಆಲ್ರೆಡಿ ಇರುತ್ತೆ. ಸ್ಕೂಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಡರ್ ಡಿಸಿಗ್ನೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸಿಗ್ನೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಡರ್ ಗ್ರೂಪ್ ಆಟೋಮೆಟಿಕ್ಕಾಗಿ C ಅಥವಾ ಅವ್ರು ಯಾವ ಕೇಡರ್ ಇರ್ತಾರೆ ಗ್ರೂಪ್ ಹೆಚ್ಚಾಗಿರುತ್ತೆ. ಫ್ರಮ್ ಡೇಟ್ ಇರುತ್ತೆ, ಟು ಡೇಟ್ ಇರುತ್ತೆ. ಎಂಪ್ಲಾಯಿ ಟೈಪ್ ಟೀಚರ್ ಅಂತ ತಗೊಳ್ಳಿ. ಝೋನ್ C A B C ಇರುತ್ತೆ. ನಿಮಗೆ ಸಂಬಂಧಪಟ್ಟದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೋಡ್ ಆಫ್ ಪೋಸ್ಟಿಂಗ್ ಇರುತ್ತೆ. ಡೈರೆಕ್ಟ್ ಇದ್ದರೆ ಡೈರೆಕ್ಟ್ ತಗೊಳ್ಳಿ. ರಿಕ್ರೂಟ್ಮೆಂಟ್ ಇದ್ದರೆ ರಿಕ್ರೂಟ್ಮೆಂಟ್ ತಗೊಳ್ಳಿ. ನಂತರ ಮೋಡ್ ಆಫ್ ಪೋಸ್ಟಿಂಗ್ ಟು ಪ್ರೆಸೆಂಟ್ ಕೇಡರ್ ಇರುತ್ತೆ, ಅದನ್ನು ತಗೊಳ್ಳಿ. ಅದಾದ ನಂತರ ಅಪ್ಡೇಟ್ ಅಂತಕ್ಕಂಥ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ಕೇಳುತ್ತೆ. ಓಕೆ ಕ್ಲಿಕ್ ಮಾಡಿ. ನೀವು ಎಂಪ್ಲಾಯಿ ಸರ್ವಿಸ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಮೆಸೇಜ್ ಬರುತ್ತೆ. ಈಗ ನಾವು ಸರ್ವಿಸ್ ಡೀಟೇಲ್ಸಲ್ಲಿ ಕೇಡರನ್ನು ನಾವು ಅಪ್ಡೇಟ್ ಮಾಡಿದ್ದೀವಿ. ಈಗ ನಾವು ಮತ್ತೆ ಪುನಃ ಬೇಸಿಕ್ ಡೀಟೇಲ್ಸಲ್ಲಿ ಕ್ಯಾಸ್ಟನ್ನು ಎಂಟರ್ ಮಾಡಬೇಕಾಗುತ್ತೆ. ನಮಗೆ ಈ ಥರ ಪಾಪಪ್ ಮೆಸೇಜ್ ಬರುತ್ತೆ, ಅದನ್ನು ಓಕೆ ಕೊಡಿ. ಈಗ ನಾವು ಬೇಸಿಕ್ ಡೀಟೇಲ್ಸನ್ನು ಓಪನ್ ಮಾಡಿದ್ದೀವಿ. ಇದರಲ್ಲಿ ಎಂಪ್ಲಾಯಿ KGD ನಂಬರ್, ಫೋಟೋ, ಹೆಸರು,
ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಜೆಂಡರ್, ಡೇಟ್ ಆಫ್ ಬರ್ತ್, ತಂದೆ ಹೆಸರು, NPS ನಂಬರ್ ಇದ್ದರೆ ಬರುತ್ತೆ. ಪರ್ಸ್ನಲ್ ಡೀಟೇಲ್ಸಲ್ಲಿ ನಾವು ಕ್ಯಾಸ್ಟನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲ್ಸಲ್ಲಿ ರಿಲಿಜಿಯನ್ ಇರುತ್ತೆ, ಸಂಬಂಧಪಟ್ಟಿದ್ದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೋಷಿಯಲ್ ಕ್ಯಾಟಗರಿ ಇರುತ್ತೆ, ಯಾವ ಗ್ರೂಪಿಗೆ ಬರುತ್ತೆ ನಿಮ್ಮ ಕ್ಯಾಸ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಸ್ಟ್ ನೇಮ್ ಇರುತ್ತೆ, ನಿಮಗೆ ಸಂಬಂಧಪಟ್ಟಂಥ ಕ್ಯಾಸ್ಟನ್ನು ನೀವಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಹೋಮ್ ಡಿಸ್ಟ್ರಿಕ್ಟ್ ಇರುತ್ತೆ, ಹೋಮ್ ತಾಲೂಕು ಇರುತ್ತೆ, ಅಡ್ರೆಸ್ ಇರುತ್ತೆ. ಇವೆಲ್ಲ ವಿವರಗಳು ಮೊದಲೇ ಇರ್ತವೆ. ಕ್ಯಾಸ್ಟ್ ಒಂದು ಮಾತ್ರ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಯಾವುದಾದ್ರು ಬಿಟ್ಟು ಹೋಗಿದ್ರೆ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಎಲ್ಲ ಸರಿ ಇತ್ತು ಅಂದರೆ ನೀವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶೂರ್ ವಾಂಟ್ ಟು ಅಪ್ಡೇಟ್ ಕೇಳುತ್ತೆ, ಓಕೆ ಕ್ಲಿಕ್ ಮಾಡಿ. ಈಗ ಪುನಃ ನಮಗೆ ಮೆಸೇಜ್ ಬರುತ್ತೆ, ಅದನ್ನು ಓಕೆ ಕ್ಲಿಕ್ ಮಾಡಿ. ಈಗ ನಾವಿಲ್ಲಿ ನೋಡ್ಬೋದು ಎಂಪ್ಲಾಯಿ KGD ನಂಬರ್ ತೋರಿಸ್ಬಿಟ್ಟು ಬೇಸಿಕ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ. ಈ ರೀತಿಯಾಗಿ ನೀವಿಲ್ಲಿ ನೋಡ್ಬೋದು ಅಪ್ಡೇಟ್ ಆಗಿರುತ್ತೆ. ಅದು ಕ್ಯಾಸ್ಟ್ ನೇಮನ್ನು ನಾವು ನೋಡ್ಬೋದು ಅಪ್ಡೇಟ್ ಆಗಿರುತ್ತೆ. ಈ ರೀತಿಯಾಗಿ EDSನಲ್ಲಿ ನೌಕರರ ಕ್ಯಾಸ್ಟ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ಬೋದಾಗಿರುತ್ತೆ. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.